ಲೆಬನಾನ್ ಮೇಲಿನ ದಾಳಿಗೆ ಹಿಜ್ಬುಲ್ಲಾ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ರಾಕೆಟ್ ದಾಳಿಯ ಮಳೆಯನ್ನ ಸುರಿಸ್ತಾ ಇರುವಂತದ್ದು. ಲೆಬನಾನ್ ಮೇಲಿನ ದಾಳಿಗೆ ಹಿಜ್ಬುಲ್ಲಾ ಪ್ರತೀಕಾರ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ರಾಕೆಟ್ ದಾಳಿಯ ಮಳೆ. ಗಲ್ಫ್ ಸಂಘರ್ಷ ಮತ್ತಷ್ಟು ಉದ್ವಿಗ್ನ ಸಾಧ್ಯತೆ. ನಮ್ಮ ಹುತಾತ್ಮರ ರಕ್ತ ವ್ಯರ್ಥವಾಗಿ ಹೋಗಬಾರದು. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ನಮ್ಮ ಅಸ್ತಿತ್ವ ತೋರಿಸಬೇಕಿದೆ. ನಾವು ಕಾನೂನುಬದ್ಧವಾಗಿ ಪ್ರತಿರೋಧದ ಹಕ್ಕು ಹೊಂದಿದ್ದೇವೆ. ಇಸ್ರೇಲ್ ಮೇಲೆ ದಾಳಿ ಮೂಲಕ ನಮ್ಮ ಹೋರಾಟ ನಿಲ್ಲಲ್ಲ. ಲೆಬನಾನ್ನ ಹಿಜ್ಬುಲ್ಲಾ ಪಡೆಗಳ ರಣಘೋಷ ಇದು. ಲೆಬನಾನ್ ಮೇಲಿನ ದಾಳಿಗೆ ಹಿಜ್ಬುಲ್ಲಾ ಪ್ರತೀಕಾರಕ್ಕೆ ಮುಂದಾಗಿರುವಂತದ್ದು. ರಾಕೆಟ್ ದಾಳಿಯ ಮಳೆಯನ್ನ ಸುರಿಸ್ತಾ ಇದೆ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ. ಗಲ್ಫ್ ಸಂಘರ್ಷ ಮತ್ತಷ್ಟು ಉದ್ವಿಗ್ನಗೊಳ್ತಾ ಇದೆ, ತೀವ್ರಗೊಳ್ತಾ ಇದೆ. ನಮ್ಮ ಹುತಾತ್ಮರ ರಕ್ತ ವ್ಯರ್ಥವಾಗೋಕ್ಕೆ ನಾವು ಬಿಡೋದಿಲ್ಲ. ಆಯ್ತಲ್ಲ, ಖಮೇನಿ ಹತ್ಯೆ ಏನಾಯಿತು, ಅವರ ಕುಟುಂಬದ ಅದರಲ್ಲಿ ಎಷ್ಟು ಮಟ್ಟಿಗೆ ಹತ್ಯೆ ಆದರೂ, ಮುಜ್ತಬಾ ಖಮೇನಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇರಾನ್ ಮೇಲೆ ದಾಳಿ ನಡೆಸಿರೋದ್ರಿಂದ. ಇನ್ನು ಸತತವಾಗಿ ಲೆಬನಾನ್ ಮೇಲೆ ಏನು ದಾಳಿಯನ್ನು ನಡೆಸ್ತಾ ಇದೆ, 300 ಸಾವು ನೋವುಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ಇಸ್ರೇಲ್ ನಡೆಸ್ತಾ ಇರುವಂಥ ದಾಳಿಯಿಂದ. ಇಷ್ಟೆಲ್ಲ ಮಾಡಿದೆ ಇಸ್ರೇಲು. ಇದನ್ನ ನಾವು ಸುಮ್ಮನೆ ಬಿಡೋಕೆ ಆಗೋದಿಲ್ಲ. ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ. ರಾಕೆಟ್ ದಾಳಿಯ ಮಳೆಯನ್ನ ಸುರಿಸ್ತಾ ಇದೆ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ. ಬಟ್ ಇಸ್ರೇಲ್ ನಡೆ ಏನು, ಟೋಟಲ್ ಆಗಿ ಹಿಜ್ಬುಲ್ಲಾ ರಕ್ಕಸರೇನಿದಾರಲ್ಲ ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ನಾಶ ಮಾಡಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಇನ್ನು ಮುಂದೆ ಯಾವಾಗಲೂ ಕೂಡ ನ್ಯೂಕ್ಲಿಯರ್ ತಯಾರಿಕೆ ನಡೆಸಬಾರ್ದು, ನ್ಯೂಕ್ಲಿಯರ್ ತಯಾರಿಕೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹೆಚ್ಚಾಗಿ ಏನಾದರೂ ಇರಾನ್ ನ್ಯೂಕ್ಲಿಯರ್ ತಯಾರಿ ಮಾಡ್ತು ಅಂತ ಅಂದ್ಕೊಳ್ಳಿ, ಒಂದು ವೇಳೆ ಏನಾದರೂ ಮಿತಿ ಮೀರಿ 100%ಗೆ ತೆಗೆದುಕೊಂಡು ಹೋಯಿತು, 80 to 90%ಇಂದ ತೆಗೆದುಕೊಂಡು ಹೋಯಿತು ಅಂತ ಅಂದರೆ ಇದರ ಎಫೆಕ್ಟು ನಮ್ಮ ದೇಶದ ಮೇಲೆ ದೊಡ್ಡ ಮಟ್ಟಿಗೆ ಬೀಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಇದು ಬಿಟ್ಟರೆ ನಾಳೆ ನಮ್ಮ ಕುತ್ತಿಗೆಗೆ ಬರೋದು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಇದೀಗ ಹಿಜ್ಬುಲ್ಲಾ ಸಹಿತ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ನಿರಂತರವಾಗಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು, ರಾಕೆಟ್ಗಳ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇಸ್ರೇಲ್ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ. ಹಿಜ್ಬುಲ್ಲಾ ರಾಕೆಟ್ ದಾಳಿಯ ಮಳೆಯನ್ನು ಸುರಿಸ್ತಾ ಇದೆ ಇಸ್ರೇಲ್ ಮೇಲೆ. ಇನ್ನೂ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕದನ ವಿರಾಮ ಆಯಿತು, ಇನ್ನು ಮುಂದೆ ಎಲ್ಲವೂ ಕೂಡ ಸರಾಗವಾಗಿ ಹೋಗುತ್ತೆ. ಇನ್ನು ಮುಂದೆ ನಮ್ಮ ದೇಶದಲ್ಲೂ ಕೂಡ ಇದ್ರ ಬಗ್ಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟಗಳಾಗ್ತಾ ಇದ್ದಾವೆ, ಇದನ್ನು ಕೂಡ ಪರಿಹರಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ರೆ ಈಗ ಮತ್ತೆ ಯುದ್ಧ ತಾರಕಕ್ಕೆ ಹೋಗ್ತಾ ಇದೆ. ಟ್ರಂಪ್ ಮತ್ತೆ ಒಂದು ಹೇಳಿಕೆಯನ್ನು ಕೊಟ್ಟರು. ಈಗಾಗಲೇ 40 ದಿನಗಳು ಕಳೀತು ಯುದ್ಧ ಶುರುವಾಗಿ. 40 ದಿನಗಳಲ್ಲಿ ಎಷ್ಟೆಲ್ಲ ಸಾವು ನೋವಾಯಿತು, ಎಷ್ಟೆಲ್ಲ ಕಷ್ಟಗಳಾಯಿತು, ಎಷ್ಟೆಲ್ಲ ಹಾಳಾಯಿತು. ಟೆಹರಾನ್ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ. ಲೆಬನಾನ್ ಮೇಲೆ ಸತತವಾಗಿ ದಾಳಿ ನಡೆಸ್ತಾ ಇದೆ. ಅಮೇರಿಕಾದ ಮೇಲೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿಲ್ಲ, ಇಸ್ರೇಲ್ ಮೇಲೂ ಸಹಿತ ಆಗಿಲ್ಲ. ಬಟ್ ಯಾಕಂದರೆ ಅಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರಗಳು ಇಲ್ಲ, ಆ ಲೆವೆಲ್ಗೆ ಕೆಪಾಸಿಟಿ ಇರುವಂಥ ಶಸ್ತ್ರಾಸ್ತ್ರಗಳು ಇಲ್ಲ. ಬಟ್ ಆದರೂ ಸಹಿತ ಒಂದು ತಕ್ಕ ಮಟ್ಟಿಗೆ ದಾಳಿಯನ್ನು ಇರಾನ್ ಸಹಿತ ನಡೆಸ್ತಾ ಇದೆ.